ಬಸವ ಆಕ್ವಾ ಅಕಾಡೆಮಿಗೆ ಸ್ವಾಗತ. ತುಂಬಾ ಮಕ್ಕಳು ಹೊಟ್ಟೆ ನೋವು ಅಂತ ಹೇಳ್ತಿರ್ತಾರೆ. ತುಂಬಾ ಸಲಕ್ಕೆ ಮಕ್ಕಳು ಏನೇನೋ ಫುಡ್ ಇನ್ಫೆಕ್ಷನ್ ಮಾಡ್ಕೊಂಡ್ ಬರ್ತಾರೆ, ಅಥವಾ ಹೊರಗಡೆ ಏನಾದ್ರು ತಿನ್ಕೊಂಡ್ ಬರ್ತಾರೆ, ಅಥವಾ ಮಕ್ಕಳಲ್ಲಾಗಿರ್ಬೋದು ದೊಡ್ಡವರಲ್ಲಾಗಿರ್ಬೋದು ಯಾರಿಗೆ ಹೊಟ್ಟೆ ನೋವು ಬರ್ತಾ ಇರತ್ತೆ. ಹೊಟ್ಟೆ ನೋವು ಬಂದ್ರೆ ಏನ್ ಮಾಡ್ಬೇಕಂದ್ರೆ, ಒಂದು ಏನಾದ್ರೂ ಈ ತರ ಪೆನ್ ತರ ತಕೊಂಡು, ಇದು ಅಂಬ್ಲಿಕಲ್ ಅಲ್ವಾ, ಇಲ್ಲಿ ಹೊಟ್ಟೆ ಅಂದ್ರೆ ಇಲ್ಲಿ ಹೊಕ್ಕಳದ ಹತ್ರ ಬರುತ್ತೆ, ಕೈಯಲ್ಲಿ ಅಂದ್ರೆ ಇದು ಮಧ್ಯಕ್ಕೆ ಬರುತ್ತೆ ನೋಡಿ. ಈ ತರ ಬ್ಲಾಕ್ ಕಲರ್ ಆದ್ರೂ ಅಪ್ಲೈ ಮಾಡಬಹುದು, ಹಾಗೂ ಅದ್ರ ಸುತ್ತ ಕೈ ಬ್ಲೂನ ಈ ತರ ಹಾಕ್ತಾ ಬನ್ನಿ. ಇದು ಪೇನನ್ನು ಕೂಡ ಕಡಿಮೆ ಮಾಡತ್ತೆ, ಜೊತೆಗೆ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡೋದ್ರಿಂದ ಅದಕ್ಕೆ ಏನಾಗಿರುತ್ತೆ ಅಂದ್ರೆ ಅಲ್ಲಿ ಕೋಲ್ಡ್ನೆಸ್ ಅಥವಾ ಅವರಲ್ಲಿ ತಿಂದಿರುವಂತ ಫುಡ್ ಇನ್ಫೆಕ್ಷನ್ ಅಲ್ವಾ, ಇನ್ಫೆಕ್ಷನ್ ಮತ್ತು ನೋವನ್ನ ಎರಡನ್ನೂ ಕ್ಲಿಯರ್ ಮಾಡಕ್ಕೆ ಈ ಕಲರ್ ಹೆಲ್ಪ್ ಮಾಡತ್ತೆ. ಅದ್ರ ಜೊತೆಗೆ ಏನ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಚೂಪಾಗಿರೋ ಪೆನ್ ಏನಾದ್ರು ತಗೊಂಡು ಮಕ್ಕಳು ಹೊಟ್ಟೆ ನೋವು ಅಂತ ಇದ್ರೆ ಈ ತರ ಪ್ರೆಷರ್ ಕೊಡ್ತಾ ಬರೋದು. 1-2 ಮಿನಿಟ್ಸ್ ಅಥವಾ ನಿಧಾನಕ್ಕೆ, ತುಂಬಾ ನೋವು ಮಾಡ್ಬೇಡಿ. ದೊಡ್ಡವರಾದ್ರೆ ಸ್ವಲ್ಪ ಪರವಾಗಿಲ್ಲ, ಮಕ್ಕಳಲ್ಲಿ ನೋಡ್ಕೊಂಡ್ ಮಾಡ್ಬೇಕು. ಯಾವತ್ತೂ ಕೂಡ ಯಾವ್ದಾದ್ರು ಪ್ರೆಷರ್ ಪಾಯಿಂಟ್ಸ್ ಅದು ಇದು ಹೇಳಿದಾಗ ಸ್ವಲ್ಪ ನೋಡ್ಕೊಂಡ್ ಮಾಡಿ. ದೊಡ್ಡವ್ರಿಗೆ ನಾವು ಒತ್ತಿ ಮಾಡುವಕ್ ಹೇಳ್ತೀವಿ, ಚಿಕ್ಕ ಮಕ್ಕಳಿಗಾದ್ರೆ ಫೆದರ್ ಟಚ್ ಅಲ್ಲೇ ಮಾಡ್ಬೇಕು. ನಿಧಾನಕ್ಕೆ ಈ ತರ ಮಾಡ್ತಾ ಬರ್ಬೇಕು. ಈ ತರ ನಿಧಾನಕ್ಕೆ ಪ್ರೆಷರ್ ಮಾಡ್ತಾ ಬನ್ನಿ. ಕಲ್ಲರು ಕೊಡಿ, ಜೊತೆಗೆ ಹೊಟ್ಟೆಗೆ ಸಂಬಂಧ ಅಲ್ಲೇ ಉಜ್ಜಬೇಕು ಅಂತ ಇಲ್ಲ, ಈ ಕೈನಲ್ಲಿ ಅಂಗೈಯಲ್ಲಿ ಇಲ್ಲಿ ಕೂಡ ಮಾಡಿದ್ರು ಕೂಡ ಅದಕ್ಕೆ ಸಂಬಂಧಪಟ್ಟಿರುವ ಯಾವುದೇ ತೊಂದರೆ ಇದೆ. ಹೊಟ್ಟೆ ನೋವು ಎಲ್ಲ ಬೇರೆ ಬೇರೆ, ಈಗ ಪೀರಿಯಡ್ ಕ್ರಾಂಪ್ಸ್ ಅಂತ ಹೇಳುವಾಗ್ಲೂ ಕೂಡ ಇದು ಕೂಡ ವರ್ಕ್ ಆಗುತ್ತೆ. ಇದನ್ನ ಎಲ್ಲರೂ ಕೂಡ ಹಾಕೊಂಡು ಎಲ್ಲದಕ್ಕೂ ಉಪಯೋಗ ಪಡ್ಕೊಳ್ಳಿ. ನಮಸ್ತೆ.